ಏನು ನೋಡ ಅದು ಒಂದಿಟ್ಟು ಎಲ್ಲೈತೆ ಯವ್ವ ಹಚ್ಚದು. ಈಗ ಸೀತಾರಾಮ ಐತಲ್ಲದು ಧಾರಾವಾಹಿ 5:30 ಮಾಡ್ಯಾನಂತ. ಒಂದಿಟ್ಟು ಹಚ್ಚ ಅದನ್ನ ನೋಡುನು. ಎಲ್ಲಿಟ್ಟ ನೋಡಕ್ಕೆ ಪುಟ್ಟಕ್ಕೆ ರಿಮೋಟ. ನಮ್ಮ ಊರಾಗ DJ ಕರ್ಸಾರ್ರಿ, ನಂಗೆ ಗೊತ್ತಿಲ್ಲ. ನಾನು ಭಾಳ ಇವತ್ತು ಮಧ್ಯಾಹ್ನದಿಂದನೇ ಟ್ರೈ ಮಾಡತ್ತೀನಿ ವಿಡಿಯೋ ಮಾಡೋಕೆ. ಅದು ಎತ್ಲ ಕಡೆ ಮನೆ ಕಡೆನೂ ಮಾಡಿದ್ರು ಸೌಂಡ್ ಬರಕತ್ತೈತಿ. ಕೇಳಿಸ್ಕೊರಿ. ವೆಂಗಾ ಬಾಯ್ಸ್ ಬರಕತ್ತೈತಿ ಸಾಂಗ್. ಕೇಳಿಸ್ತೈತಾ ವೆಂಗಾ ಬಾಯ್ಸ್ ಸಾಂಗ್? ಗೊತ್ತಿಲ್ಲ ಎದಕ್ಕೆ ತರ್ಸಾರ DJ ಅಂತೇಳಿ. ಅಂಗಡಿಯಾಗೂ ಬರ್ತಿತ್ತು ಸೌಂಡು, ಹಾಗಾಗಿ ಅಂಗಡಿ ಒಳಗೆ ವಿಡಿಯೋ ಮಾಡಲಿಲ್ಲ. ಈಗ ಮನೆಗೆ ಬಂದೀನಿ. ಮನೆಯೊಳಗೂ ಫುಲ್ಲು ಪಿನ್ ಡ್ರಾಪ್ ಸೈಲೆನ್ಸ್. ಮೊದ್ಲ ಕತ್ಲಾಗೈತಲ್ಲ, ರಾತ್ರಿ ಆಗೈತಲ್ಲ. ಚೂರು ಅಡ್ಜಸ್ಟ್ ಮಾಡ್ಕೊಂಬಿಡ್ರಿ. ಇದು ಒಂದು ವಿಡಿಯೋ. ನಾಳೆ ಬೆಳಗ್ಗೆ ಬೇಕಾರೆ ದೊಡ್ಡಪ್ಪ ಮತ್ತು ಹಳ್ಳಿ ಸಂಸಾರ ಬೆಳಗ್ಗೆನೇ ಮಾಡ್ತೀನಿ. ಹುರಿ ಎತ್ತಿಯಾರ ನಮ್ಮವನು ಧಾರಾವಾಹಿನ ಬಿಟ್ಟು ಬಿಡ್ಲಾರ್ದಂಗೆ ನೋಡಕತ್ತಿದ್ಲ. ಎಷ್ಟು ಚಂದ. ಅವ ಯಾವಾಗ ಆಕಿ ಸಿಹಿನ ಸಾಯಿಸಿ ಯಾವಾಗ ಈಕಿನ ಕರ್ಕೊಂಬಂದ್ರೆ ನೋಡ್ರಿ, ಆಕಿ ಯಾರ ಇನ್ನೊಬೇಕಿ ಬಂದ ನೋಡ್ರಿ ಸುಬ್ಬಿ ಅಂತಂದು ಆ ಕ್ಯಾರೆಕ್ಟರ್ ಬಂತು. ಅವಾಗಿಂದ ನಮ್ಮವ್ವ ಆ ಧಾರಾವಾಹಿ ನೋಡೋದ ಬಿಟ್ಬಿಟ್ಟು ನೋಡ್ರಿ ಅತ್ತಿಯಾರ. ಈಕೆಲ್ಲ ಹೋದ್ಲ ರಂಗಿ ಮನೆಗೆ. ಏನನ್ರಿ ಅತ್ತಿಯಾರ? ನಾನು ನೋಡಿಲ್ಲ, ನೋಡ್ತೀನಿ ತಡ್ರಿ. ಅತ್ತಿಯಾರ ಒಂದು ಮಾತ್ರಿ. ಹೇಳವ. ನಂಗೆ ನಂಗೆ ಆ ಹುಡುಗಿನ ಮನ್ಯಾಗ ಇಟ್ಕೊಳೋದು ಸರಿ ಅಂತ ಅನಿಸ್ವಲ್ದ್ರಿ. ಹೌದ್ರಿ ಅತ್ತಿಯಾರ, ನನಗೂ ಹಂಗೆ ಅನ್ಸತ್ರಿ. ಯಾಕೋ ಆಕಿ ನಡವಳಿಕಿನ ನಂಗೆ ಬೇಷ ಆಗವಲ್ದ್ರಿ. ನನಗೂ ಬೇಷ ಅನಿಸ್ವಲ್ದು. ಯಾಕಾರ ಕೆಲಸ ಮಾಡ್ತೀಯನ ಅಂತಂದು ಕೇಳೀನಿ ಅನ್ನಂಗೆ ನನಗೂ ಆಗೈತಿ. ಇದು 1 ತಿಂಗಳ ಮಾಡ್ಸೋಣ, ಮತ್ತು 2-3 ದಿನಕ್ಕೆ ಬಿಟ್ರೆ ಬಿಡಿಸಿದ್ರೆ ಬೇಷ್ ಅನ್ಸೋದಿಲ್ಲ. ಅದಕ್ಕೆ ಇದು 1 ತಿಂಗಳು ಹೆಂಗಾರ ಮಾಡಿ ಮಾಡ್ಸೋಣ. ಮುಂದಿನ ತಿಂಗಳಿಂದ ಬೇಡ ಅಂತ ಹೇಳಕ್ಕೆ ಬರುತ್ತೆ. ಏನು ನೋಡೋಗು ಎಲ್ಲಿಗೆ ಹೇಳಾಕಿ? ಹ್ಞೂ ತಡ್ರಿ ಅತ್ತೀರ. ಇವ್ರು ಹೋದ್ರನ್ರಿ? ಇವರು 3 ಮಂದಿ ಇಲ್ಲವ ತಂದಿ ಮಕ್ಕಳು. ಎಲ್ಲಿ ಹೋಗ್ಯಾರನ? ಆಕಿ ಪುಟ್ಟಕ್ಕೂ ಆಟ ಆಡಕ್ಕೆ ಹೋಗ್ಯಾಳ? ನನಗೂ ಗೊತ್ತಿಲ್ಲ. ನೋಡಯವ ಒಂದಿಟ್ಟು ರಿಮೋಟ ಎಲ್ಲಿಟ್ಟೈತೆ ನಮ್ಮ ಪುಟ್ಟಕ್ಕ? ಎಲ್ಲಿಟ್ಟಾರ ಅನ್ನೋದ ಗೊತ್ತಾಗೋಲ್ದಲ್ಲ. ಮಣಿ ಇಟ್ಕೊಳ್ಳ ಬೇಡ. ಸೌಂಡ್ ಆತಂದ್ರೆ ಎಲ್ಲರೂ ಬಂದ್ಬಿಡ್ತಾರೆ. ಯಪ್ಪ ಎಷ್ಟು ಹೈಟ್ ಐತಿ ಇದು ಗುಣೆ. ಏ ರಂಗಿ, ಏನು ಮಾಡತ್ತಿ ಅಡುಗೆ ಮನ್ಯಾಗ? ಅದು ಅಕ್ಕ ಏನಿಲ್ಲ, ಮುಸ್ರಿ ತಿಕ್ಕಿದ್ನಲ್ಲ ಅದಕ್ಕೆ ಬಾಂಡೆ ಇಟ್ಟು ಹೋಗೋಣ ಅಂತ ಬಂದೆ. ಇಲ್ಲ, ನೀನೇನೋ ಹುಡ್ಕಾಕತ್ತಿದ್ದಿ, ಅಡಾಮಡ ಅಂತ ಹುಡ್ಕಾಕತ್ತಿದ್ ನೀನು ಅಡುಗೆ ಮನ್ಯಾಗ. ಏನು ಹುಡ್ಕಾಕತ್ತಿದ್ ನೀನು? ಇಲ್ಲ, ನಾನೇನು ಹುಡ್ಕಾಕತ್ತಿದ್ದಿಲ್ಲ ಬಿಡು. ಬಾಂಡೆ ಇಟ್ಟೆ ಹೊಂಟಿದ್ದೆ. ಆಮೇಲೆ ಒಲಿ ಮೇಲೆ ಏನೋ ಇಟ್ಟಿದ್ರಲ್ಲ, ಅದಕ್ಕೆ ಒಂಚೂರು ಮುಂದ್ಕತ್ತ ಹೋಗಿ ನೋಡಿದೆ. ಯಾಕಂದ್ರೆ ನೀವು ಯಾರೂ ಇರಲಿಲ್ಲಲ್ಲ. ಕರೆ ಹೇಳು, ಏನು ಹುಡ್ಕಾಕತ್ತಿದ್ ನೀನು? ಅಯ್ಯೋ, ನೀವು ನಂಬಿದ್ರೆ ನಂಬ್ರಿ, ಬಿಡ್ರಿ. ನಂಗೆ ಇನ್ನು ಬೇರೆ ಮನೆ ಕೆಲಸ ಮಾಡವು ಅದಾವು. ಅದೇನೋ ಹೇಳ್ತಾರ. ನಿಂತ್ಕೋ. ಏನ್ರವಾ? ಏನ್ರ ಸಿಗಿಸ್ಕೊಂಡೇನು ಸೀರೆಯಾಗ ಸೆರಗ್ನಾಗ? ಮಲ್ಕಟ್ನಾಗ ಏನ್ರ ಇಟ್ಕೊಂಡೇನ? ತೋರ್ಸು. ಅಯ್ಯೋ, ನೋಡ್ಕೊಳ್ರಿ ಅವರ. ಮಲ್ಕಟ್ನಾಗ ಇಟ್ಕೊಂಡಿಲ್ಲ, ಸೊಂಟದಾಗೂ ಸಿಗಿಸ್ಕೊಂಡಿಲ್ಲ. ನನಗೇನು ಕರ್ಮ? ಕಳ್ತನ ನೋಡ್ರಿ, ನಾವು ಬಡ್ರು ಇರ್ಬೋದ್ರಿ ಅವರ. ನಾವು ಕಳ್ತನ ಮಾಡಂತಾರಲ್ಲ. ನಾ ಬಾಂಡೆ ಇಟ್ಟು ಹೋಗಕ್ಕೆ ಬಂದೆ ಕರೆನ. ನಾನೇನು ನಿನ್ನ ನಂಬಲ್ಲ. ಕೈ ಎತ್ತ ಕಚ್ಗುಳಾಗತ್ತ. ಸುಮ್ಮನೆ ನಿಂತ್ಕೋತೀಯ? ಒಂದು ಕಪಾಳ ಗಡ್ಡಿಗೆ ಬಡಿಲ್ಲ. ಇಲ್ಲೂ ಏನೂ ಇಲ್ಲ. ಏನಾರು ಸಿಕ್ತ ನಿಮಗ? ಏನ್ರ ಸಿಕ್ತ? ಬಡವ್ರ ಮೇಲೆ ಈ ಥರ ಅಪಾದನೆ ಒರೆಸಿ ಹಿಂಗೆಲ್ಲ ಚೆಕ್ ಮಾಡೋದು ಭಾಳ ತಪ್ಪು ನೋಡ್ರಿ. ಸಾಕು ಓವರ್ ಆ್ಯಕ್ಟಿಂಗ್ ಮಾಡ್ಬೇಡ. ನೀ ಹುಡ್ಕಕತ್ತಿದ್ದಿ ಅಂತ ನನಗೆ ಕನ್ಫರ್ಮ್ ಐತಿ, ನಂಗೆ ಪಕ್ಕಾ ಗೊತ್ತೈತಿ. ನಂಗೆ ಗೊತ್ತಿಲ್ಲ ಈ ಬಹುಶಃ ನೀ ಹುಡುಕಕತ್ತಿದ್ದು ರೊಕ್ಕ ಪಕ್ಕ ಏನು ಸಿಕ್ಕಿಲ್ಲ ಏನೋ ನಿನಗೆ. ಯಾರೋ ಅಡುಗೆ ಮನೆಗೆ ಇಟ್ಟಿರೋದಲ್ಲ ರೊಕ್ಕನ. ಓಹೋ ನನಗೆ ಗೊತ್ತಾಯ್ತು. ನಮ್ಮ ಅತ್ತೆಯಾರು ಸಾಸಿವೆ ಡಬ್ಬ್ಯಾಗ, ಜೀರಿಗೆ ಡಬ್ಬ್ಯಾಗ, ಆಮೇಲೆ ಕರೆಂಟಿನ ಸ್ವಿಚ್ ಬೋರ್ಡ್ ಮ್ಯಾಗ ₹1, ₹2, ₹10 ಇಟ್ಟಿರ್ತಾರಲ್ಲ, ಅವನ್ನ ಹುಡ್ಕಕ್ಕೆ ಬಂದಿ ಇಲ್ಲ ನೀನು? ಅಯ್ಯೋ ಕರ್ಮವೇ, ಅವು ಪುಡಿಗಾಸ್ ಹುಡ್ಕೊಂಡು ನಾನು ಅಡುಗೆ ಮನೆಗೆ ಬರ್ತೀನ. ಖರೆ ಹೇಳಕತ್ತೀನಿ ರೀ ಅವರ. ಬಾಂಡೆ ತಿಕ್ಕಿದ್ನೆಲ್ಲ ಪುಟ್ಟಿ ಇಟ್ಟು ಹೋದ್ರಾತಂತ ಬಂದೆ. ಒಲಿ ಮೇಲೆ ಏನೋ ಇಟ್ಟಿದ್ರಲ್ಲ ಉಕ್ಕಿ ಇಕ್ಕಿತು ಅಂತ ಹೇಳಿ ಮುಂದಕ್ಕೆ ಬಂದು ಬಗ್ಗಿ ನೋಡ್ದೆ ಅಷ್ಟ. ನಂಬಿದ್ರೆ ನಂಬ್ರಿ, ಬಿಟ್ರೆ ಬಿಡ್ರಿ. ನೀವು ಬಾ ಅಂದ್ರೆ ನಾಳೆಯಿಂದ ಕೆಲ್ಸಕ್ಕೆ ಬರ್ತೀನಿ, ಬಾಳ ಅಂದ್ರೆ ಬಿಡ್ತೀನಿ. ಇಷ್ಟು ಕಡಾಖಂಡಿತ ಹೇಳ್ತಾಳಂದ್ರೆ ಬಹುಶಃ ಏನು ತಗೊಂಡಿಲ್ಲ ಈಕಿ. ಇರಲಿ. ಆತಾತು. ನೀ ಬರಬೇಕು ಬರಬಾರ್ದು ಅಂತ ನಿರ್ಧಾರ ಮಾಡಾಕಿ ನಾನಲ್ಲ, ಅತ್ತಿಯರು ಹೇಳ್ತಾರೆ ನಿನಗೆ. ಹೋಗು. ನೀನು ದೊಡ್ಡ ಕೋಟಿ ಬಂಗಾರ ಇಟ್ಟಾರ ನಂಗೆ ಮಾಡ್ತಾರೆ. ಇಲ್ಲಿ ನಾನು ಇಟ್ಟಿದ್ದೆ ಒಂದು ₹200 ಐತಿ. ಅಲ್ಲೇ ಐತದೆ ₹200. ಮುಟ್ಟಿಲ್ಲ ಅದನ್ನು. ಮತ್ತು ಏನು ಹುಡ್ಕಕತ್ತಿದ್ಲಿ ಅಡುಗೆ ಮನೆಯಾಗ? ಅಡಮಡ
ಏನ್ಲಿ ಅದು ಏನು ಹುಡ್ಕಕತ್ತಿ? ಏನಿಲ್ರಿ, ನಾ ಬಂದಲ್ರಿ ಬರಕಿನ ಮುಂಚೆಕಾಕಿ ಅಡುಗೆ ಮನ್ಯಾಗ ಅಡಮಡ ಹುಡ್ಕಕತ್ತಿದ್ಲ ಏನ. ಹೌದಾ, ನೀ ಕೇಳ್ಬೇಕ ಏನು ಹುಡ್ಕಕತ್ತಿದ್ದೆ ಅಂತಂದ. ನಾ ಕೇಳ್ದೆ ಇರ್ತೀನನ್ರಿ, ಕೇಳ್ದೆ. ಆದ್ರಾಕಿ ಏನು ಹುಡ್ಕಕತ್ತಿದ್ದಿಲ್ಲ, ನಾನು ಬಾಂಡೆ ತಿಕ್ಕಿದ್ದೆ ಪುಟ್ಟಿ ಇಡಕ್ಕೆ ಬಂದಿದ್ದೆ ಅಂತಂದು ಹೋದ್ಲ್ರಿ. ಯವ್ವ, ನನಗಂಕರ ಖರೇನ ಈ ಹುಡುಗಿ ಸಂಬಂಧ ಸಾಕಾಗೈತಿ. ಅದೇನೋ ಅಂತಾರಲ್ಲ ಹಂಗಾಗೈತಿ. ಅದೇನೋ ಅಂತಾರಲ್ಲ, ಈಕಿನ ನಾವು ಕೆಲ್ಸಕ್ಕೆ ಇಟ್ಕೊಂಡು ಈಕಿ ಕೈಯಾಗ ನಾವ ಕೆಲಸ ಮಾಡಂಗಾಗೈತಿ ಈಗ. ಅತ್ತೀರ ಹೇಳ್ಬಿಡ್ರಿ, ನಮ್ಗಿಂತಾರ ಬ್ಯಾಡ ಕೆಲ್ಸಕ್ಕೆ. ಸುಮ್ಮನೆ ಇವೆಲ್ಲ ನಮ್ಗೆ ಟೆನ್ಷನ್ ನೋಡ್ರಿ, ಒಣ ಟೆನ್ಷನ್ ನೀವು. ಹೂನಾ, ಈಗ ಮತ್ತು ನಾನೇ ಹೇಳಿನಕಿಗೆ ಕರೆಕ್ಟಾಗಿ ಬರ್ಬೇಕು ನೋಡು, ಒಂದು ವರ್ಷರ ಬರ್ಬೇಕು ಬಾಣಂತ ನಮಗೆ ಅವ್ರಿಗೂ ಅಂತಂದು. ಇಲ್ಲ ಆಡ್ರಿ ನೀವು ಬಿಡಿಸ್ಬಾಡ್ರಿ ಅಂತ ಹೇಳಾಳ. ಈಗ ಮತ್ತೆ ಹಿಂಗೆ ನಡಕ್ ಬಿಡಿಸಿದ್ರ ಅದ್ರಾಗ ಏನೈತ್ರಿ ಅತ್ತಿಯಾರ, ನಮಗೆ ಹೊಂದಿಕೆ ಆಗಲಿಲ್ಲ ಬಿಡಿಸಿವೆ ಅಂದ್ರೆ ಆತು. ನೀವು ತಲೆ ಕೆಡ್ಸ್ಕೊಬೇಡ್ರಿ. ಯವ್ವ, ನಿನ್ನ ಗಂಡ ಬಿಡುದಿಲ್ಲ ಆಕಿನ ಕೆಲಸದಿಂದ ತೆಗಿಯಾಕ. ಈಗ ಅವನ ಅಲ್ಲ, ನೀಗ ರೊಕ್ಕ ಮುಗಿಸಿರೋದಕ್ಕಿಗೆ. ಇವ್ರ ಜೊತೆಗೆ ನಾವೆಲ್ಲ ಮಾತಾಡೋಣಂತ್ರಿ ಅತ್ತಿಯಾರ. ನನಗಂಕರ ಖರೇನ ಈಕಿ ನಡವಳಿಕೆ ಒಂಚೂರು ಇಷ್ಟ ಆಕತ್ತಿಲ್ರಿ. ಇಡೀ ಮನಿನ ಹುಡುಕ್ತಾಳ್ರಿ, ಅಲ್ಲೂ ನಮ್ಮ ರೂಮ್ನಾಗೂ ಅಷ್ಟೇ ಕಸ ಹೊಡಿಯೋ ಮುಂದಾಗ ಅಡ್ಡಮಡ್ಡ ಹುಡುಕದ. ನೋಡಿ ನಡಿಯವ, ಎಲ್ಲದಾಳಾಕಿ ನೋಡ್ರಿ ನೋಡೋಣ. ಆತು ಬರ್ರಿ, ಒಳಗೆ ಹೋಗಿನ ಮುಂಚೆಕ ಇವ್ರು ಯಾರು ಅದಾರ ನೋಡ್ತೀನಿ. ಯಾರೂ ಇಲ್ಲ. ಇವು ಮೂರ ಅದಾವ, ಇವು ಹೆಂಗಸ್ರ ಮನ್ಯಾಗ ಎಷ್ಟು ಆಟಾಡ್ದವು ನೋಡು. ಹೌದು, ಅಲ್ಲೈತಲ್ಲ ಜಗಲಿ ಮೇಲೆ ಹೂವೆಲ್ಲ ಏರ್ಸಿ ಪೂಜೆ ಮಾಡಿಟ್ಟಾಳ. ಕರೆಕ್ಟು, ಶ್ರೀಚಕ್ರ. ಅತ್ತಿಯರ ಬರಲಿ ಅತ್ತಿಯರ. ಅಯ್ಯಯ್ಯ, ಈಗೇನು ಮಾಡಕತ್ತ ದೇವ್ರ ಮನ್ಯಾಗ? ನಿಂತ್ಕೋ. ಅಯ್ಯೋ ಅತ್ತಿಯರ, ನೀವು ಯಾಕಿನ್ ಕರೆದ್ರಿ? ಆಕಿ ಏನು ಮಾಡ್ತಾಳ ನೋಡ್ಬೋದಿತ್ತು. ಅಯ್ಯ ಅವರ ಅದು ಹಣ್ಣಿ ಮ್ಯಾಗಲ್ದ ಟಿಕಳಿ ಹೋಗಿತ್ರಿ, ಅದಕ್ಕೆ ಕುಂಕುಮ ಇಟ್ಕೊಳ್ಳೋಣಂತ ದೇವ್ರ ಮನೆ ಬಂದೆ. ಏನದು ಮಡಿ ಇಲ್ಲ ಮೈಲ್ಗಿಲ್ಲ ಕೈಕಾಲು ತೊಳ್ಕೊಳ್ಳಾರ್ದ ದೇವ್ರ ಮನೆಗೆ ಬರೋದು? ನಾವ ಬರೋದಲ್ಲ, ಮುಂಜಾನೆ ಪೂಜೆ ಮಾಡಕ್ಕೆ ಬಂದಾರ, ಮತ್ತು ಮಧ್ಯಾಹ್ನ ನಾವು ದೀಪ ಹಚ್ಚಕ್ಕೆ ಬರ್ತೀವಿ. ಅಲ್ಲೇ ಹೊರಗಿಂದನ ಕೈ ಮುಗಿತೀವಿ ನಾವು, ಇಷ್ಟು ಒಳಗೆ ಬರೋದಲ್ಲ. ನೀನೇನು ಮಾಡಕತ್ತಿ ಇಲ್ಲಿ ಒಳಗೆ? ಅದು ನಿಮ್ಮ ದೇವ್ರ ಮನೆ ಭಾಳ ಚಂದ ಇತ್ತಲ್ರಿ, ಅದಕ್ಕೆ ನೋಡ್ಬೇಕು ಅನಿಸಿ ಒಳ ಬಂದಿನ್ರಿ. ತಪ್ಪಾತ್ರಿ. ಇಲ್ಲ, ನಿನ್ನ ಹಕ್ಕಿಗತ್ತ ಬೇರೆ ಐತಿ, ನನಗೆ ಗೊತ್ತಾಗತೈತಿ. ನಿನ್ನ ಹಕ್ಕಿಗತ್ತ ಖರೇನ ಬೇರೆನೇ ಐತಿದ. ಏನು ನಡೆಸಿದ್ದು ಹೇಳಿ ನೀ ಯಾಕೆ ದೇವ್ರ ಮನೆ ಬಂದಿ? ನಿನಗೇನು ಹೇಳಿದ್ವಿ ನಾವು? ದೇವ್ರ ಮನೆ ಕಸ ಗುಡ್ಸೋದಾಗ್ಲಿ ಸ್ವಚ್ಛ ಮಾಡೋದಾಗ್ಲಿ ನೀ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಮೈಲಿಗೆ ಇರುತ್ತಾ ಬೇಡ ಅಂತ ಹೇಳಿದ್ವಿ ನಾವು. ಆದರೂ ನೀ ಯಾಕೆ ಬಂದಿ ದೇವ್ರ ಮನೆಗೆ? ದೇವ್ರ ಮನೆ ಅವತ್ತು ಕೇಳಿ ನೀನು ಮಧ್ಯೆ ದಿನ ಬಂದಾಗನು ನಿಮ್ಮ ದೇವ್ರ ಮನೆ ಚಂದ ಐತ್ರಿ ಅಂತೇಳಿ. ಹೊರಗಿಂದ ನೋಡಿದ್ರೆ ಕಾಣೋದಿಲ್ಲ ದೇವ್ರ ಮನೆ, ಏನೋ ಬೇರೆ ಹಾಕಿಗತ್ತೈತಿ. ಇಲ್ಲ, ಬರಲಿ ಇವ್ರು ಇವತ್ತು ರಮೇಶ ಸುರೇಶ ಬರಲಿ, ನಾನು ನೋಡ್ತೀನಿ. ಅಯ್ಯೋ, ಇವ್ರ ಮನ್ಯಾಗ ಇನ್ನೂ ಎಷ್ಟು ದಿನ ಕಸ ಮುಸ್ರಿ ಮಾಡ್ಕೊಂಡು ಇಲ್ಲೇ ಬಿದ್ದಿರ್ಬೇಕು ಅಂತೇಳಿ ನಾನು ಒಂದು ದಿನನ ಎಲ್ಲ ಹುಡುಕಕ್ಕೆ ಹೋದೆ. ಇದು ನನಗೆ ಯಾಕೆ ಸಂಸ್ಕಾರ ಆಗಂಗೈತಿ. ಏನು ಸುಳ್ಳು ಹೇಳಿ? ನಾ ಹೇಳಿಲ್ರಿ ಅತ್ತಿಯಾರ, ನಾ ಹೇಳಿದ್ನಿಲ್ರಿ ಈಕಿ ಹಕ್ಕಿಗತ್ತ ಬೇರೆ ಐತ್ರಿ, ಈಕೇನೋ ಬೇರೆನ ನಡ್ಸ್ಯಾಳ್ರಿ ಅತ್ತಿಯಾರ ಅಂತ ನಾನು ನಿಮಗಂದೆ. ನೀವು ಯಾರೂ ನನ್ನ ಮಾತು ನಂಬಲಿಲ್ಲ. ನೋಡ್ರಿ ಈಗ ದೇವ್ರ ಮನೆ ಬಂದು ಹೆಂಗೆ ನಿಂತಾಳ. ಹೇಳವ ರಂಗವ್ವ, ಏನು ಹಕ್ಕಿಗತ್ ನಿಂದ? ಈಗ ಇದಕ್ಕೆ ಬಂದಿ ದೇವ್ರ ಮನೆಗೆ? ಏನು ಇಡಕ್ಕೆ ಬಂದಿದ್ದೆ? ಇಲ್ರಿ ಅವರ, ನಾನೇನು ಕದ್ದಿಲ್ರಿ, ಬೇಕಾದ್ರೆ ನೋಡ್ಕೋರಿ, ತಪಾಸಣೆ ಮಾಡ್ಕೋರಿ ನೀವು, ನಾನೇನು ಬ್ಯಾಡ ಅನ್ನೋದಿಲ್ಲ. ನಾ ಕರೆನ ಏನೂ ಕದಿಯಕ್ಕೆ ಬಂದಿದ್ದಿಲ್ರಿ. ಎಲ್ಲ ಗಂಟಿ ಪಂಟಿ ಎಲ್ಲ ಹಳೆಯವಲ್ಲ, ಈಗಿನ ಕಾಲದ್ದು ಅಲ್ಲವು, ನೋಡಕ್ಕೆ ಚಂದ ಅನ್ಸಿದ್ವು, ನೋಡೋಣ ಅಂತ ಬಂದೆ ಅಷ್ಟೇ ರೀ. ಬೇರೆ ಏನು ಉದ್ದೇಶನೂ ಇಲ್ರಿ. ಹಳೆವು ಕೊಟ್ರ ರೊಕ್ಕ ಜಾಸ್ತಿ ಕೊಡ್ತಾರಂತ್ರಿ, ಅದಕ್ಕೆ ನೋಡಕ್ಕೆ ಬಂದೇನ್ರಿ. ತಗೋಬೇಕನ್ನೋದಿರ್ಲಿಲ್ರಿ, ನಿಮ್ಗೆ ಹೇಳ್ಬೇಕಂತಿತ್ರಿ ಉದ್ದೇಶ. ನಂಬ್ರಿ ನನ್ನ, ಆ ದೇವ್ರಣೆಗೂ ಸತ್ತೇರಿ ಅವರ. ಅಯ್ಯಪ್ಪ, ಹಸಿ ಕಟಿ ಹತ್ತವಲ್ವು ಅಪ್ಪ. ಮೊದಲ ದೇಹದಾಗ ಶಕ್ತಿನೂ ಇಲ್ಲ. ಅಯ್ಯೋ, ಯಾ ಕಟ್ಗಿ ತಂದಾರ ಏನ? ಒಲಿನ ಹತ್ತವಲ್ದು, ಆರೇ ಬಿಟ್ಟೈತಿ ಎಲ್ಲ. ಈಗ ಅಡಿಗಾಲಿಲ್ಲ ಅಂದ್ರೆ ಅತ್ತಿಯರು ಬೈತಾರ. ಅಪ್ಪ ಹತ್ತಿತ್ತಲ್ಲ. ದಿನೇಶ್ ಅವ್ರಿಗೆ ಫೋನ್ ಮಾಡಿ ನನ್ನ ತಂಗಿ ಬಗ್ಗೆ ಹೇಳಬೇಕಿತ್ತು ವಿಷಯನ. ಆ ಚೀಟಿ ಒಳಗೆ ದಿನೇಶ್ ಅವ್ರ ಫೋನ್ ನಂಬರ್ ಬರೆದಿಟ್ಟಾರ. ಆದ್ರೆ ಹೆಂಗೆ ಮನೆಯಿಂದ ಹೊರಗೆ ಕಳ್ಸಲ್ಲ.
ಹೆಂಗೆ ನಾನು ಅವ್ರಿಗೆ ಫೋನ್ ಮಾಡಬೇಕು? ನಾ ಹೆಂಗೆ ಹೇಳಿ ನನ್ನ ತಂಗಿ ವಿಚಾರನ ಅವ್ರಿಗೆ? ನನ್ನ ತಂಗಿನ ಯಾರು ಕಾಪಾಡ್ತಾರಪ್ಪ? ಈ ರಾಕ್ಷಸ ಅವಳು ಬಿಡಲ್ಲ, ನಂಗೆ ಗೊತ್ತೈತಿ. ಏಯ್, ಇದ ವರ್ಷ ಅಡ್ಗೆ ಮಾಡ್ತೀಯಾ ಏನು ಮುಂದ್ ವರ್ಷ ಮಾಡಕ್ಕೆ ನೀನು? ಈಗ ಆಗಕತ್ತೈತಿ. ಅದು ಅವು ಹಸಿ ಕಟ್ಟಿಗೆ ಇದ್ವಲ್ಲ, ಅದಕ್ಕೆ ಹತ್ಲಿಲ್ಲ. ನನ್ನೇನು ಮಾಡಬೇಡ ಪ್ರೇಮವ್ವ, ನಿನ್ ಕಾಲಿಗೆ ಬೀಳ್ತೀನಿ. ಇನ್ನೊಂದು 5 ನಿಮಿಷ ಅಡಿಗೆ ಆಗುತ್ತಾ, ಊಟ ಮಾಡ್ಬತ್ತೆ ಅಂತ. ಅಗಲಿಂದ 5 ನಿಮಿಷ ಅಂತ ಹೇಳಕತ್ತಿದೆ. ಇನ್ನ ಎಷ್ಟೊತ್ತು ಬೇಕಲ್ಲ ಏನಿ ನನಗ? ಹಳೆ ಬಿಡಾಡಿನ ತಗೊಂಬಂದು ನಮ್ಮ ಅಣ್ಣನ ಜೀವ ತಿನ್ನಾಕ ನಿನ್ನ ಅಂದ ಚಂದ ನೋಡಿ ಮದುವೆ ಆಗಿಲ್ಲ ನಮ್ಮ ಅಣ್ಣ. ನಿನ್ನ ಹೆಸರಿನಾಗ ಇದ್ದಿದ್ದ ಆಸ್ತಿ ಸಂಬಂಧ ಮದುವೆ ಆದ. ಆದ್ರ ಆ ನಿಮ್ಮಪ್ಪ ಮುದಿಗಳ್ಳ, ಹಳೆ ಮುದಿಗಳ್ಳ, ಎಲ್ಲ ಆಸ್ತಿನೂ ನಿನ್ನ ತಂಗಿ ಹೆಸರಲ್ಲಿ ಬಳ್ಬಿಟ್ಟನಲ್ಲ. ಅಯ್ಯೋ, ನಿನಗೂ ಗೊತ್ತಾತ ನನ್ನ ತಂಗಿ ವಿಷಯ? ಅವಳಿಗೇನು ಮಾಡಬಾಡ್ರಿ, ನನ್ನನ್ನಿಲ್ಲಿ ನರಕದಾಗ ಹಾಕಿ ನಾನು ಅನುಭವಿಸ್ತಿರೋದ ಸಾಕು. ಆಕಿ ತಂಟೆಗೆ ಯಾರು ಹೋಗ್ಬ್ಯಾಡ್ರಿ, ದಯಮಾಡಿ ಹೋಗ್ಬ್ಯಾಡ್ರಿ. ಏಯ್, ಅಲ್ಲೋಡಲ್ಲಿ ಮತ ಒಲಿ ಆರ್ತದೋ. ಅಯ್ಯೋ, ಮತ ಆರ್ತಲ್ಲಿದು ಎಷ್ಟಕ್ಕೊಂದು ಹೋಗಿ ಆಗ್ಬಿಡ್ತು. ಒಂದು 5 ನಿಮಿಷ ತಡಿ, ನಾನು ಬ್ಯಾರೆ ಕಟ್ಟಿಗೆ ತಗೊಂಬರ್ತೀನಿ. ನೀ ಬ್ಯಾರೆ ಕಟ್ಟಿಗೆ ತಂದು ಒಲಿ ಹಚ್ಚಿ ನನಗೆ ಅಡುಗೆ ಮಾಡಿ ಕೊಡತ್ಲಿಗೆನ ಎಷ್ಟೊತ್ತಾಗತ್ತ? ಎಷ್ಟೊತ್ತಾಗತ್ತಂತ ಮಾಡಿ ನೀನು? ಇಲ್ಲ, ಇಡು, ನೀನು 2 ಕಾಲಿಟ್ಟು ಅಡ್ಗೆ ಮಾಡು. ನನಗದೆಲ್ಲ ಗೊತ್ತಿಲ್ಲ. ನನಗೆ ಹೊಟ್ಟಸ್ತೈತಿ, ನನಗೆ ಊಟ ಬೇಕು. ಇಡು, ನಿನ್ನ ಕಾಲ ಇಡು. ಅಯ್ಯೋ ಬಿಡು, ಸುಡ್ತಾವು. ಈಗ ಜಗ್ ಬರೆಯೋಕೆ ಕಾಲಿಗೆ ನಂಗೆ ನಡಿಯಕ್ಕೆ ಬರಲ್ಲ. ಬಿಡು ಪ್ರೇಮವ್ವ, ಬಿಡು ಅವ್ವ, ಕಾಲು ಸುಡ್ತಾವು ಅಮ್ಮ. ಏ ಪ್ರೇಮ, ಏನು? ಕಾಲು ಅಮ್ಮ. ಈಕಿ ತಂಗಿ ಯಾ ಮುರಾರ್ಜಿ ಸಾಲ್ಯಾಗ ಅದಾಳ ಅಂತ ನಂಗೆ ಗೊತ್ತಾತಿವತ್ತು. ಅದ್ರಾಗ ಏನೈತಣ್ಣ? ಮೊನ್ನೆ ಹೇಳ್ದಲ್ಲ ಮುರಾರ್ಜಿ ಸಾಲ್ಯಾಗ ಅದಾಳ ಅಂತಂದು. ಅದು ಯಾವ ಊರನ್ನದು ಗೊತ್ತಾಗಿದ್ದಿಲ್ಲ ನಮಗ. ಈಗ ಅದು ಗೊತ್ತಾತಾ? ಇವತ್ತು ಗೊತ್ತಾಗಿದ್ದು ಯಾವ ಊರು ಅಂತ ಹೇಳಿ. ಯಾವ ಊರಂದ್ರ ಇಲ್ಲೇ ಇಟ್ಟಿಗ್ಯಾಗ ಅದಾಳ. ಇಟ್ಟಿಗಿ ಮುರಾರ್ಜಿ ಸಾಲ್ಯಾಗ ಓದಕತ್ತಾಳ. ನನಗೆ ಹೆಂಗೆ ಗೊತ್ತಂತ ಅನ್ಕಂಡು ಏನ? ನಮ್ಮ ಮೂಲಿ ಮನೆ ಇರ್ಪಣ್ಣಿಲ್ಲ, ಇರ್ಪಣ್ಣನ ಮಗಳು ಅದ ಸಾಲ್ಯಾಗ ಓದ್ತಾಳ. ಅದ ಹಾಸ್ಟೆಲ್ಯಾಗ ಇದ್ಕಂಡು ಈಕಿ ಓಸ್ರು ನಿಂತ್ಕೊಂಡು ಫೋಟೋ ತೆಗ್ಸ್ಕೊಂಡ್ರ. ಅದನ್ನ ಅವ ತಗೊಂಬಂದು ಇವತ್ತು ಮನೆ ಹಾಕ್ಯಂಡಿತ್ತ. ನಾನು ಹಂಗ ಸಜ್ಜಕ ಹೋಗಿ ಬರ್ತೀನಪ್ಪ, ಮತ್ತ ಹೊಲಕ್ಕ ನಮ್ಮೂ ಕಳೆ ಕೀಳವು ಬಂದಾವು ಅಂತಂದೆ. ಅವಾಗವ ಬರ್ತೀನಿ ಅಂತ ಹೇಳಕ್ ಒಳಗೆ ಕರ್ಕೊಂಡು ಹೋದ್ನಲ್ಲ, ಅವಾಗ ನೋಡಿ ಗೊತ್ತಾತು.